ಸರ್ಕಾರ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ನೀಡಿದೆ. ಸುಜ್ಞಾನಮೂರ್ತಿ ಕಾಳಿಕಾಂಬಾ ದೇವಸ್ಥಾನಕ್ಕೆ ಭೇಟಿ. ವಿಶ್ವಕರ್ಮ ಸಮಾಜದಿಂದ ಸನ್ಮಾನ. ವಿದೇಶದಲ್ಲಿ ವ್ಯಾಸಂಗ ಮಾಡುವಂತಹ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಬಡ್ಡಿರಹಿತ 50 ಲಕ್ಷ ರು ಸಾಲ. ಚಾಮರಾಜನಗರ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ನಾನು ಅಧ್ಯಕ್ಷರಾದ ಮೇಲೆ ಸರ್ಕಾರ 50 ಕೋಟಿ ರು ನೀಡಿದೆ ಎಂದು ನಿಗಮದ ಅಧ್ಯಕ್ಷ ಸುಜ್ಞಾನಮೂರ್ತಿ ಹೇಳಿದರು. ನಗರದ ಕಾಳಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಸಮುದಾಯದ ವತಿಯಿಂದ ಮನವಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಸರ್ಕಾರ ವಿಶ್ವಕರ್ಮ ನಿಗಮಕ್ಕೆ ನೀಡಿರುವ 50 ಕೋಟಿ ರು ಸಾಲುವುದಿಲ್ಲ. ಮತ್ತಷ್ಟು ಅನುದಾನ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆ ಇಟ್ಟಿದ್ದೇನೆ. ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ನೀಡುವುದಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ ಎಂದರು. ವಿಶ್ವಕರ್ಮ ನಿಗಮದಲ್ಲಿ ಒಂದು ಪುಟಕಟ್ ಹೊಸ ಯೋಜನೆ ಇದ್ದು ಅರ್ಜಿ ಸಲ್ಲಿಸಲು ಮಾರ್ಚ್ 1ಕ್ಕೆ ಕೊನೆಯ ದಿನವಾಗಿದೆ. ಗ್ರಾಮ್ 1 ಕರ್ನಾಟಕ 1 ಸೆಂಟರ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವವರಿಗೆ ಒಂದು ವಾಹನ ಖರೀದಿಸಲು 3 ಲಕ್ಷ ಸಬ್ಸಿಡಿ ಇದೆ. ಸಾಂಪ್ರದಾಯಿಕ ಕುಲಕಸುಬಿಗೆ ಸ್ವ ಉದ್ಯೋಗ ಯೋಜನೆ ಅಡಿಯಲ್ಲಿ 2 ಸಾಲವಿದ್ದು 30,000 ಸಬ್ಸಿಡಿ ದೊರೆಯುತ್ತದೆ. ಅಲ್ಲದೆ ಪ್ರಮುಖವಾಗಿ ನಮ್ಮಲ್ಲಿ ವಿದ್ಯಾಭ್ಯಾಸದ ಸಾಲ ಅರಿವು ಯೋಜನೆಗೆ ಈಗಾಗಲೂ ಅರ್ಜಿ ಸಲ್ಲಿಸಬಹುದು. ಸಿಇಟಿ ನೀಟ್ನಲ್ಲಿ ಆಯ್ಕೆಯಾಗಿರುವವರಿಗೆ ನಿಗಮದಿಂದ ಶೇಕಡ 2% ಬಡ್ಡಿ ದರದಲ್ಲಿ 1 ಲಕ್ಷ ರು ಸಾಲ ಸೌಲಭ್ಯ ನೀಡಲಾಗುತ್ತದೆ. ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡಿದ ಮೇಲೆ ಕಾಲೇಜು ಶುಲ್ಕ ಹೆಚ್ಚಾಗಿದೆ, ಸಾಲ ಸೌಲಭ್ಯ ಹೆಚ್ಚು ಮಾಡುವಂತೆ ಪೋಷಕರು ವಿದ್ಯಾರ್ಥಿಗಳ ಮನವಿ ಮಾಡಿದ್ದರು. ಅವರ ಮನವಿಗೆ ಸ್ಪಂದಿಸಿ ಮುಂದಿನ ವರ್ಷದಿಂದ ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ 2 ಲಕ್ಷ ರು, ಮೆಡಿಕಲ್ ಓದುವ ವಿದ್ಯಾರ್ಥಿಗಳಿಗೆ 10 ಲಕ್ಷ ರು ಸಾಲ ಸೌಲಭ್ಯ ಮಾಡಿಸಿದ್ದೇನೆ. ಅಲ್ಲದೆ ವಿದೇಶದಲ್ಲಿ ವ್ಯಾಸಂಗ ಮಾಡುವ ಸಮುದಾಯದ ವಿದ್ಯಾರ್ಥಿಗಳಿಗೆ ಬಡ್ಡಿರಹಿತ 50 ಲಕ್ಷ ರು ಸಾಲವನ್ನು ನಿಗಮದಿಂದ ನೀಡಲಾಗುವುದು. ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ ಸೌಲಭ್ಯಕ್ಕೆ ಪ್ರಮುಖ ಆದ್ಯತೆ ನೀಡಿದ್ದೇನೆ. ಇಂತಹ ಅವಕಾಶವನ್ನು ಸಮುದಾಯದವರು ಪಡೆದುಕೊಳ್ಳಬೇಕು ಎಂದರು. ಜಿಲ್ಲಾ ವಿಶ್ವಕರ್ಮ ಸಮಾಜದಿಂದ ಮನವಿ. ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ವಿಶ್ವಕರ್ಮ ಸಮುದಾಯ ಭವನ ನಿರ್ಮಾಣಕ್ಕೆ ನಿವೇಶನ ಕೊಡಿಸಿಕೊಡಬೇಕು ಎಂದು ಜಿಲ್ಲಾ ವಿಶ್ವಕರ್ಮ ಸಮಾಜದ ವತಿಯಿಂದ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸುಜ್ಞಾನಮೂರ್ತಿ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವಕರ್ಮ ಸಮಾಜ ರಾಜ್ಯಾಧ್ಯಕ್ಷ ಕನ್ನಡ ಸೋಮು, ವಿಶ್ವಕರ್ಮ ಸಮಾಜ ಮುಖಂಡರಾದ ಬಿ ಮುರುಗೇಶ್, ವಿಶ್ವಕರ್ಮ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿ ಶ್ರೀನಿವಾಸ್ ಪ್ರಸಾದ್, ಮಾಜಿ ಅಧ್ಯಕ್ಷ ನಾಗೇಂದ್ರ ಬಾಬು, ನಂದೀಶ್, ವಿಶ್ವಕರ್ಮ ಪ್ರಕಾಶ್ ಕೊತ್ತಲವಾಡಿ, ಚಿಕ್ಕ ಯಜಮಾನ ರಮೇಶ್, ಸೋಮಶೇಖರ ಶ್ರೀಕಂಠ, ಸೌಮ್ಯ ಬಾಬು, ಸೋಮಣ್ಣಾಚಾರ್, ಶಂಭು ಹಂಡ್ರ ಕಳ್ಳಿ, ನಾಗರಾಜು ಕಲ್ಲಹಳ್ಳಿ, ನಾಗರಾಜು ಹರಬೆ, ಮಧು ಭೋಗಾಪುರ, ಸ್ವಾಮಿ ಫೋಟೋ ಸ್ಟುಡಿಯೋ, ಶಶಿರೇಖಾ, ಎಸ್ ರೂಪ, ಜ್ಯೋತಿ, ಲಕ್ಷ್ಮಿ, ವನಜಾಕ್ಷಿ, ಲತಾ, ಮಹೇಶ್, ಸೋಮಣ್ಣ, ಸುರೇಶ್ ಜಿ, ದುಂದು ವೀರಾಚಾರ್, ಪ್ರಭಾಕರ್, ಮಹೇಶ್ ಭೋಗಾಪುರ, ಸುರೇಶ್ ಎನ್, ಮಿತ್ರೇಶ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, NKS TV 4 ಚಾಮರಾಜನಗರ. ಇದೊಂದು ಸದುಪಯೋಗ ಪಡಿಸ್ಕೋಬೇಕು. ಮತ್ತೆ ಗಂಗಾ ಕಲ್ಯಾಣ ಈಗ ಅರ್ಜಿ ಹಾಕೋದಕ್ಕೆ ಯಾರು ಅರ್ಜಿ ಹಾಕಿದರೆ ಅವ್ರು ಮಾತ್ರ ಅರ್ಹರಾಗ್ತಾರೆ. ಅದು ಜುಲೈ ತಿಂಗಳಲ್ಲಿ ಡೇಟ್ ಆಗೋಗಿದೆ. ಯಾರು 2 ಎಕರೆಗಿಂತ ಮಿನಿಮಮ್ 2 ಎಕರೆ ಜಮೀನು ಇರಬೇಕು. 2 ರಿಂದ 5 ಎಕರೆ ಒಳಗಡೆ ಸಣ್ಣ ಹಿಡಿಯೂರುದಾರ ಒಂದು ಸರ್ಟಿಫಿಕೇಟ್ ಮಾಡಿಸಿರ್ಬೇಕು. ಈಗ ಯಾರು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಮಾತ್ರ ಗಂಗಾ ಕಲ್ಯಾಣ ಏನು ಸ್ಕೀಮ್ ಇದೆ ಅದರಲ್ಲಿ ತಾವು ಫಲಾನುಭವಿಗಳು ಅದರ ಸದುಪಯೋಗ ಪಡಿಸ್ಕೋಬೋದು. ಇನ್ನೊಂದು ಸಾರಥಿ ಯೋಜನೆ, ಅದು ಡೇಟ್, ಅದು ಯಾರು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಮಾತ್ರ ಟ್ಯಾಕ್ಸಿ ತಗೋಬೋದು. ಅದು 3 ಲಕ್ಷ ಸಬ್ಸಿಡಿ ಇದೆ. ಮಿಕ್ಕಿದ್ದು ನೀವು ಬ್ಯಾಂಕಿಂದ ತಗೋಬೋದು. ಅದೂ ಈಗಾಗಲೇ ಯಾರು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಮಾತ್ರ. ಮತ್ತು ನಮ್ಮ ಕುಲಕಸುಬು ಏನಿದೆ, ಕುಲಕಸುಬಿಗೆ ಸ್ವಉದ್ಯೋಗ ಮಾಡೋದಕ್ಕೆ 2 ಲಕ್ಷ, ಅದರಲ್ಲಿ 30,000 ಸಬ್ಸಿಡಿ ಇದೆ. ಮತ್ತು 5 ಲಕ್ಷ ಅವರು ತಗೋಬೋದು ಬ್ಯಾಂಕಲ್ಲಿ. ನೀವು ನ್ಯಾಷನಲೈಸ್ ಬ್ಯಾಂಕಲ್ಲಿ ಕೊಡ್ತಾ ಇಲ್ಲ 5 ಲಕ್ಷದ್ದು. ನಾವೇನೋ ಸರ್ಕಾರದ ನಮ್ಮ ನಿಗಮದಿಂದ 1 ಲಕ್ಷ ಸಬ್ಸಿಡಿ ಕೊಡ್ತೀವಿ. ಇನ್ನು ಮಿಕ್ಕಿದ 4 ಲಕ್ಷ ಬ್ಯಾಂಕ್ ಅವ್ರು ಕೊಡಬೇಕು. ಆದರೆ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಕೊಡ್ತಾ ಇಲ್ಲ. ನಾನು ಈಗಾಗಲೇ DCC ಬ್ಯಾಂಕಲ್ಲಿ ಮಾತಾಡಿದ್ದೇನೆ. ಅವರು DCC ಬ್ಯಾಂಕ್ ಅವ್ರು ನಮ್ಗೆ ಪರ್ಮಿಷನ್ ಕೊಡಿ, ನಮ್ಗೆ ಪರ್ಮಿಷನ್ ಕೊಟ್ಟರೆ ಯಾರು ಅರ್ಜಿ ಆಗ್ತಾರೋ ಎಲ್ರಿಗೂ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ DCC ಬ್ಯಾಂಕ್. ಯಾಕಂದರೆ ಅದು ನಮ್ಮ ಕರ್ನಾಟಕ ಸರ್ಕಾರದ್ದು DCC ಬ್ಯಾಂಕ್. ಮತ್ತು ನೇರ ಸಾಲ ಯೋಜನೆ 1 ಲಕ್ಷ ರೂಪಾಯಿ ಅಷ್ಟೇ ನೇರ ಸಾಲ. ಅದಕ್ಕೂ ಟೈಮ್ ಆಗೋಗಿದೆ, ಇಲ್ಲ ಈಗ ಯಾರು ಅರ್ಜಿ ಹಾಕಿದರೆ ಅವ್ರಿಗೆ ಮಾತ್ರ ನೇರ ಸಾಲ 1 ಲಕ್ಷ ರೂಪಾಯಿ, 20,000 ಸಬ್ಸಿಡಿ ಇದೆ. ಮತ್ತು ಮುಖ್ಯವಾಗಿ ಪ್ರಮುಖವಾಗಿ ನಮ್ಮದು ಏನು ಎಜುಕೇಷನ್ ಲೋನ್ ಇದೆ ನಮ್ಮಲ್ಲಿ, ಅರಿವು ಯೋಜನೆ ಅಂತ, ಅದು ಈಗಲೂ ಅರ್ಜಿ ಹಾಕ್ಬೋದು. ಯಾರು ನಮ್ಮಲ್ಲಿ CET ನಿಮಗೆಲ್ಲ ಗೊತ್ತಿದೆಯಲ್ಲ, PUC ಆದ ನಂತರ CET ನೀಟು, ಇಂಜಿನಿಯರಿಂಗ್ ಅಂದರೆ CET, ಮೆಡಿಕಲ್ಗೆ ಅಂದರೆ ನೀಟು, ಇದರಲ್ಲಿ ಸೆಲೆಕ್ಟ್ ಆಗಿ ಸರ್ಕಾರಿ ಸೀಟ್ ಯಾರು ಪಡ್ಕೊಂಡಿರ್ತಾರೆ ಅವ್ರಿಗೆ ನಮ್ಮ ನಿಗಮದಿಂದ 1 ಲಕ್ಷ ರೂಪಾಯಿ
ಎಜುಕೇಷನ್ ಲೋನ್, ಸ್ಕಾಲರ್ಶಿಪ್ ಅಲ್ಲ, ಎಜುಕೇಷನ್ ಲೋನ್ 2% ಬಡ್ಡಿ ಎಜುಕೇಷನ್ ಲೋನ್ ಕೊಡ್ತಾ ಇದ್ದೀವಿ. ನಾನು ಈಗಾಗಲೇ ಇಡೀ ರಾಜ್ಯ ಪ್ರವಾಸ ಮಾಡಿದಾಗ ನಮ್ಮ ಮಕ್ಕಳೆಲ್ಲ ಏನು ಹೇಳ್ತಾ ಇದ್ದಾರೆ, 2 ಲಕ್ಷ 1 ಲಕ್ಷ ಸಾಕಾಗೋದಿಲ್ಲ, ಫೀಸೇ 1.25 ಲಕ್ಷ ಇದೆ, ಮತ್ತು ಲಾಸ್ಟ್ ಫೀಸೆಲ್ಲ ಒಂದು 70,000 ಬರುತ್ತೆ, ಒಂದು 2 ಲಕ್ಷ ಮಾಡಿಲ್ಲ. ಅದಕ್ಕೆ ನಾನು ಮುಂದಿನ ವರ್ಷದ ನಮ್ಮ ನೆಕ್ಸ್ಟ್ ಆ್ಯಕ್ಷನ್ ಪ್ಲ್ಯಾನ್, ಮುಂದಿನ ವರ್ಷ ಏನೀಗ ಏಪ್ರಿಲ್ ಆದಮೇಲೆ ಹೊಸ ಆ್ಯಕ್ಷನ್ ಪ್ಲ್ಯಾನ್ ಬರುತ್ತೆ, ಅದರಲ್ಲಿ ನಾನೀಗ ಇಂಜಿನಿಯರಿಂಗ್ 2 ಲಕ್ಷ ಮಾಡಿಸಿದ್ದೀನಿ, ಮುಂದಿನ ವರ್ಷದಿಂದ 2 ಲಕ್ಷ, ಮೆಡಿಕಲ್ ಅವ್ರಿಗೆ 10 ಲಕ್ಷ ಮಾಡಿಸಿದ್ದೀನಿ, ಅವ್ರಿಗೂ 1 ಲಕ್ಷ ಇದ್ದಿದ್ದು 10 ಲಕ್ಷ ಮಾಡಿಸಿದ್ದೀನಿ. ಯಾಕಂದರೆ ಎಲ್ಲ ಕಾಲೇಜಲ್ಲೂ ಫೀಸು 10-12 ಲಕ್ಷ ಇದೆ. ಗೌರ್ಮೆಂಟ್ ಕಾಲೇಜ್ಗೆ ಹೋದರೆ 6 ಲಕ್ಷ 7 ಲಕ್ಷ ಇದೆ, ಬಟ್ ಪ್ರೈವೇಟ್ ಕಾಲೇಜುಗಳಲ್ಲೆಲ್ಲ ಮೆಡಿಕಲ್ಗೆ 12 ಲಕ್ಷ ಫೀಸ್ ಇದೆ. ಅದರಿಂದ ಬರೋ ವರ್ಷದಿಂದ ನಾನು ಅದನ್ನು 1 ಲಕ್ಷ ಇರೋದನ್ನು 10 ಲಕ್ಷ ಮಾಡಿಸಿದ್ದೀನಿ. ತಾವು ದಯಮಾಡಿ ಈಗಲೂ ಅರ್ಜಿ ಹಾಕ್ಬೋದು. ಅದಕ್ಕೆ ನೀವು ಹಳ್ಳಿಯಲ್ಲಿದ್ದರೆ ಗ್ರಾಮವನ್ನು, ಇಲ್ಲಿ ಪಟ್ಟಣದಲ್ಲಿದ್ದರೆ ಕರ್ನಾಟಕವನ್ನು, ಈಗಲೂ ಅರ್ಜಿ ಹಾಕ್ಬೋದು. ತಾವು ಯಾರೋ ಅರ್ಜಿ ಹಾಕಿ ನನ್ನ ಗಮನಕ್ಕೆ ನಾನು ವಾಟ್ಸಪ್ ಒಂದು ಅಕ್ನಾಲಜ್ಮೆಂಟ್ ಕಳಿಸಿದ್ರೆ ನಾನು ಖಂಡಿತ ಎಜುಕೇಷನ್ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಪ್ರಮುಖ ಆದ್ಯತೆ ತಮ್ಮ. ಅದಕ್ಕೆ ತಾವು ಯಾರು ನಮ್ಮ ಮಕ್ಕಳು ಡೆಂಟಲ್ ಆಗಿ, ನರ್ಸಿಂಗು, ಫಾರ್ಮಸಿ, ಲಾ ಓದ್ತಾ ಇರೋರು, BBA, BBM, ಯಾವುದೇ ಪ್ರೊಫೆಷನಲ್ ಕೋರ್ಸ್ ಇರೋರಿಗೆ, ಡಿಗ್ರಿಗಿಲ್ಲ, BSc BComಗೆಲ್ಲ ಇಲ್ಲ, ಪ್ರೊಫೆಷನಲ್ ಕೋರ್ಸ್ಗೆಲ್ಲನೂ ಇದೆ. ತಾವು ದಯಮಾಡಿ ನಮ್ಮ ಮಕ್ಕಳು ಯಾರಾದರೂ ಓದ್ತಾರೆ, 2ನೇ ವರ್ಷ ಓದ್ತಾ ಇದ್ರೂ ಪರವಾಗಿಲ್ಲ, ಫಸ್ಟ್ ಇಯರ್ ಇಲ್ಲ 2ನೇ ವರ್ಷ ಓದ್ತಾ ಇದ್ರೂ ತಾವು ಅರ್ಜಿ ಹಾಕ್ಬೋದು. ನಾವು 1ನೇ ವರ್ಷದಿಂದ 4 ವರ್ಷ ಕೋರ್ಸ್ ಅಂದರೆ 4 ಲಕ್ಷ ರೂಪಾಯಿ ಕೊಡ್ತೀವಿ. ಅದು 6 ತಿಂಗಳು, ಆಮೇಲೆ ಕೋರ್ಸ್ ಮುಗಿದ ನಂತರ 6 ತಿಂಗಳ ಟೈಮ್ ಇರುತ್ತೆ. ಅವ್ರು ಕೆಲಸ ಹುಡ್ಕೊಂಡು ಕೆಲಸಕ್ಕೆ ಸೇರ್ಕೊಂಡ ನಂತರ ಮರುಪಾವತಿ ಮಾಡಬೇಕು, 2% ಬಡ್ಡಿ ಮಾತ್ರ. ನೀವು ಬ್ಯಾಂಕಲ್ಲಿ ಹೋದರೆ ಬ್ಯಾಂಕಲ್ಲಿ 8%ರಿಂದ 10% ಬಡ್ಡಿ ಇದೆ ಎಜುಕೇಷನ್ ಲೋನ್. ನಮ್ಮಲ್ಲಿ ಬರೀ 2%. ಮತ್ತು ತುಂಬ ಸ್ಟ್ರಿಕ್ಟ್ ಕಂಡೀಷನ್ಸ್ ಇದೆ ಬ್ಯಾಂಕಲ್ಲಿ. ನಮ್ಮಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಎಲ್ಲ ಇಲ್ಲ, ಪರವಾಗಿಲ್ಲ, ನಿಧಾನ ಕಟ್ಟಿದ್ರು ನಡೆಯುತ್ತೆ. ನಮ್ಮಲ್ಲಿ ತಗೊಂಡು ಆರಾಮ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಸುಮಾರು ಮಕ್ಕಳಿಗೆ ಗೊತ್ತಿಲ್ಲ. ನಮ್ಮಲ್ಲಿ ಈ ಅರಿವು ಯೋಜನೆಗೆ ಜಾಸ್ತಿ ಅರ್ಜಿ ಬರ್ತಾ ಇಲ್ಲ. ಅದರಿಂದ ತಾವು ದಯಮಾಡಿ ನಮ್ಮ ಕುಲ ಬಾಂಧವರು ಯಾರಿದ್ದಾರೆ, ಯಾರು ಮಕ್ಕಳು ಓದ್ತಾ ಇದ್ದಾರೆ, ನಮ್ಮೆಲ್ಲರಿಗೂ ತಿಳಿಸಿ. ನಮ್ಮ ವಿಶ್ವಕರ್ಮ ನಿಗಮ ಇದೆ, ನಿಗಮದಲ್ಲಿ ಅರಿವು ಯೋಜನೆ ಇದೆ, ಅದಕ್ಕೆ ಅರ್ಜಿ ಹಾಕಿದ್ರೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಬರೋ ವರ್ಷದಿಂದ ಹೇಳಿದ್ದೀನಿ 2 ಲಕ್ಷ, ಮೆಡಿಕಲ್ಗೆ 10 ಲಕ್ಷ ಬರುತ್ತೆ. ಅದನ್ನು ತಾವು ದಯಮಾಡಿ ಎಜುಕೇಷನ್ ನಮ್ಮ ಮಕ್ಕಳು ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವ್ರು ಅರ್ಜಿ ಹಾಕಿಸಿ. ಅದಕ್ಕೂ ಪ್ರಮುಖವಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, CET ಸರ್ಟಿಫಿಕೇಟ್ ಇರಬೇಕು, PUC ಸರ್ಟಿಫಿಕೇಟ್ ಇರಬೇಕು, ಮತ್ತು ಈಗ ಯಾವ ಕಾಲೇಜ್ ಸೇರಿದ್ದಾರೆ ಆ ಕಾಲೇಜಿದು ಅಡ್ಮಿಷನ್ ಆಗಿರೋದು, ಫೀಸ್ ಕಟ್ಟಿರೋದು, ಇಷ್ಟೆಲ್ಲ ಅಪ್ಲೋಡ್ ಮಾಡಬೇಕಾಗ್ತದೆ. ನೀವು ಅರ್ಜಿಯನ್ನು ತುಂಬಬೇಕಾಗಿಲ್ಲ, ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು, ಎಲ್ಲ ಸಿಸ್ಟಮಲ್ಲೇ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಾನು ಮಾಡಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ಪ್ರಮುಖವಾಗಿ ನಮ್ಮಲ್ಲಿ ತುಂಬ ಅರ್ಜಿ ಇದುವರೆಗೂ 1-2 ಬಂದಿದೆ ಅಷ್ಟೇ. ಯಾರು ವಿದೇಶಿ ವ್ಯಾಸಂಗಕ್ಕೆ MS ಮಾಡೋದಕ್ಕೆ, ಇಂಜಿನಿಯರಿಂಗ್ ಆದಮೇಲೆ ಇಲ್ಲ ಮೆಡಿಕಲ್ ಆದಮೇಲೆ MS ಮಾಡೋದಕ್ಕೆ ಹೋಗ್ತಾರೆ, ಅವರಿಗೆ ಬಡ್ಡಿ ರಹಿತ 50 ಲಕ್ಷ ಸಾಲ ನಮ್ಮ ನಿಗಮದಿಂದ ಕೊಡ್ತಾ ಇದ್ದೀವಿ. ಇದು ಅರ್ಜಿ ಬರ್ತಾ ಇಲ್ಲ. ಅದನ್ನು ತಾವು ಯಾರಾದ್ರೂ ತಮ್ಮ ಮಕ್ಕಳು ವಿದೇಶ ವ್ಯಾಸಂಗ ಮಾಡೋದಕ್ಕೆ ಹೊರದೇಶಕ್ಕೆ ಹೋಗ್ತಾರೆ, ಅವ್ರು ಅಪ್ಲೈ ಮಾಡಿಸಿ. ಬ್ಯಾಂಕಲ್ಲಿ ಇದಕ್ಕೂ 8ರಿಂದ 10% ಬಡ್ಡಿ ಇದೆ, ಬ್ಯಾಂಕಲ್ಲೂ ಕೊಡ್ತಾರೆ ವಿದೇಶ ವ್ಯಾಸಂಗಕ್ಕೆ. ಆದರೆ ನಮ್ಮಲ್ಲಿ ಬಡ್ಡಿ ರಹಿತ ಸಾಲ 50 ಲಕ್ಷ ಕೊಡ್ತೀವಿ. ಅದೂ ಅಷ್ಟೇ, 2 ವರ್ಷ ಓದಿದ್ದಾದ ನಂತರ ಕೆಲಸ ಅಲ್ಲೇ ಹುಡ್ಕೊಂಡು ಕೆಲಸ ಸಿಕ್ಕಿದ ಮೇಲೆ ತೀರಿಸ್ಬೇಕು, ಬಡ್ಡಿ ರಹಿತ ಸಾಲ. ಈ ಥರ ಯೋಜನೆಗಳು ನಮ್ಮಲ್ಲಿ ಹಲವಾರು ಯೋಜನೆಗಳಿದ್ದಾವೆ. ನಾನು ಇನ್ನೂ ಬರೋ ವರ್ಷದಲ್ಲಿ ಇನ್ನೂ ನಮ್ಮ ಹಲವಾರು ಬೇಡಿಕೆಗಳಿದ್ದಾವೆ. ನಾನು ಹೆಣ್ಮಕ್ಳನ್ನ ಇಡೀ ರಾಜ್ಯದಂತ ಹೋದಾಗ ನಮ್ಮಲ್ಲಿ 90% ಹೆಣ್ಮಕ್ಳು ಟೈಲರಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಟೈಲರಿಂಗ್ಗೆ ಹಲವಾರು ಯೋಜನೆಗಳಲ್ಲಿ ಮಿಷಿನ್ಗಳು ತಗೊಂಡಿದ್ದಾರೆ, ಕೊಟ್ಟಿದ್ದಾರೆ ಸರ್ಕಾರದಿಂದ. ಬಟ್ ಆದರೂ ಕೆಲವರು ಮಿಷಿನ್ ಬೇಕಂದಿದ್ದಾರೆ. ಬಟ್ ಆದರೆ ಪ್ರಮುಖವಾಗಿ ಏನು ಈಗಿನ ಹೊಸ ಬೋಟೆಕ್ ಅಂತ ಎಂಬ್ರಾಯ್ಡ್ರಿ ಕಸೂತಿ ಇದೆ, ಅದು ಬೇಡಿಕೆ ಇದೆ ಜಾಸ್ತಿ, ನಮ್ಮಲ್ಲಿ ಕೇಳ್ತಾ ಇದ್ದಾರೆ. ಅದರಿಂದ ನಾನು ಬರೋ ವರ್ಷದಿಂದ ಎಂಬ್ರಾಯ್ಡ್ರಿ ಮಿಷಿನ್ 2 ಲಕ್ಷ ರೂಪಾಯಿ ಆಗುತ್ತೆ. ಮಿನಿಮಮ್ ಇನ್ನೂ ಜಾಸ್ತಿ ಇದೆ, ಬಟ್ ಮಿನಿಮಮ್ 2 ಲಕ್ಷ ರೂಪಾಯಿ. ಇದರಲ್ಲಿ ನೀವು ಒಬ್ಬರು ಒಂದು ದಿವಸಕ್ಕೆ ಒಂದು 5-6 ಬ್ಲೌಸ್ ಮಾಡ್ಬೋದು. ಅದಕ್ಕೆ ನಾನು ನೇರವಾಗಿ ಹೆಣ್ಮಕ್ಳಿಗೆ ತಮಗೆ ಎಂಬ್ರಾಯ್ಡ್ರಿ ಮಿಷಿನ್ ಕೊಡಿಸೋ ಒಂದು ಯೋಜನೆ ಮಾಡ್ತಾ ಇದ್ದೀನಿ. ಮತ್ತು ತಾವು ಶ್ರೀಶಕ್ತಿ ಗುಂಪುಗಳೇನಿದ್ದೀರಾ, ಗುಂಪಿಗೂ ಸಹ ಸ್ವಸಹಾಯ ಸಂಸ್ಥೆ ತಾವು ಗುಡಿ ಕೈಗಾರಿಕೆ ಮನೇಲಿ ಏನು ಮಾಡ್ತಾ ಇದ್ದೀರಾ, ಅದಕ್ಕೂ ಸಹ ನಾನು 2ರಿಂದ 5 ಲಕ್ಷ ಒಂದು ಸಹಾಯಧನ ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಮಾಡ್ತಾ ಇದ್ದೀನಿ. ತಾವು ಎಲ್ಲ, ಯಾಕಂದರೆ ನಮ್ಮವ್ರಿಗೆ ಯಾರಿಗೂ ನಮ್ಮ ವಿಶ್ವಕರ್ಮ ನಿಗಮ ಇದೆ ಅಂತಲೇ ಗೊತ್ತಿಲ್ಲ. ಎಲ್ಲರೂ ತಾವೆಲ್ಲ ಧರ್ಮಸ್ಥಳ ಸಂಘದಲ್ಲಿ 8%ರಿಂದ 10% ಬಡ್ಡಿ ಇದೆ, ಅಲ್ಲಿ ತಗೋತಾ ಇದೆ. ಮತ್ತು ಪ್ರಾಮಾಣಿಕವಾಗಿ ಎಲ್ಲ 99% ಧರ್ಮಸ್ಥಳದಲ್ಲಿ ಎಲ್ಲ ಕಟ್ತಾ ಇದ್ರು ಪ್ರಾಮಾಣಿಕವಾಗಿ. ಯಾರು ಗಲಾಟೆ ಮಾಡಬೇಡಿ, ಬನ್ನಿ. ಕರ್ನಾಟಕ ಸರ್ಕಾರದ ನಮ್ಮ ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರು ಇಲ್ಲಿರುವಂತಹ
ಸನ್ಮಾನ್ಯ ಶ್ರೀ ಸುಜ್ಞಾನ ಮೂರ್ತಿ ಅವರು ಇಂದು ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಪ್ರಥಮ ಬಾರಿಗೆ ಆಗಮಿಸಿರ್ತಕ್ಕಂಥದ್ದು ನಿಜವೂ ಕೂಡ ನಾವು ವಿಶ್ವಕರ್ಮ ಸಮಾಜ ಮತ್ತು ಶ್ರೀ ಕಾಳಿಕಾಂಬ ಟ್ರಸ್ಟ್ನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಸಮಾಜದ ಹಿರಿಯರು ಶ್ರೀ ಕಾಳಿಕಾಂಬ ಟ್ರಸ್ಟ್ನ ಅಧ್ಯಕ್ಷರಾದಂಥ ಬಿ ಮುರುಗೇಶ್ವರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾವು ಅದೇ ರೀತಿ ನಮ್ಮ ಸಮಾಜದ ಬೆಂಗಳೂರಿನಲ್ಲಿರ್ತಕ್ಕಂಥ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಜನಸ್ನೇಹಿ ಸಂಘದ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಕನ್ನಡ ಸೋಮು ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇದು ವಿಶ್ವಕರ್ಮ ಸಮಾಜ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಸಂಘಟನೆಯರಿರ್ಬೋದು, ಎಲ್ಲ ವಿಶ್ವಕರ್ಮ ಸಮುದಾಯದವರಿರ್ಬೋದು, ನಮ್ಮ ನಾಗೇಂದ್ರ ಬಾಬು ಅವರು, ನಮ್ಮ ಚಿಕ್ಕಯಜಮಾನರಾದಂಥ ರಮೇಶ್ ಅವರು, ಮತ್ತು ಮಧು ಮತ್ತು ಸೋಮಶೇಖರ್ ಅವರು, ಹಾಗೆ ನಮ್ಮ ಮಹಿಳಾ ಸಮಾಜದ ರೂಪ ಅವರು, ಜ್ಯೋತಿ, ಸೌಮ್ಯ, ಮತ್ತು ಹಾಗೆ ಈ ಒಂದು ಟ್ರಸ್ಟ್ನ ನನ್ನ ಯುವ ಮಿತ್ರನಾದಂಥ ನಂದೀಶ್, ಹಾಗೆ ನಮ್ಮ ಸಮಾಜದ ಇನ್ನೊಬ್ಬ ಆದಂಥ ನಮ್ಮ ಅಂಡ್ರಕಳ್ಳಿ ಶಂಭು ಮತ್ತು ಅನೇಕರು ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಭೋಗಾಪುರದ ಮಹೇಶು ಅನೇಕರು ಇವತ್ತಿದ್ದಾರೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಯಾಕೆ ಇಷ್ಟು ತಡವಾಗಿ ಭಾಳ ತತ್ಕ್ಷಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂದರೆ, ಅಧ್ಯಕ್ಷರು ನಿನ್ನೆ ನಮಗೆ ಚಾಮರಾಜನಗರಕ್ಕೆ ನಾನು ಒಂದು ಕಚೇರಿಯ ಒಂದು ವಿಸಿಟ್ನಲ್ಲಿ ನಾನು ಚಾಮರಾಜನಗರಕ್ಕೆ ಬರ್ತಾ ಇದ್ದೀನಿ ಅಂತಕ್ಕಂಥ ಒಂದು ವಿಚಾರವನ್ನು ನಮಗೆ ಗೊತ್ತಾದ ತಕ್ಷಣ ನಮ್ಮವರು, ನಮ್ಮ ಸಮಾಜದವರು ಅಧ್ಯಕ್ಷರಾಗಿರೋದ್ರಿಂದ ನಮ್ಮವರುಗಳು ಅವ್ರನ್ನ ಒಂದು ಸ್ವಾಗತ ಜೊತೆಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಅತಿ ತುರ್ತಾಗಿ ಹಮ್ಮಿಕೊಂಡಂತಹ ಇವತ್ತಿನ ಕಾರ್ಯಕ್ರಮ. ಬಹುಶಃ ಭಾಳ ಸಂತೋಷ ಆಗ್ತಾ ಇದೆ. ಭಾಳಷ್ಟು ನಮ್ಮ ಸುಜ್ಞಾನ ಮೂರ್ತಿಯವರು ಅಧ್ಯಕ್ಷ ಆದ ನಂತರ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಇವತ್ತು ಹೋಗ್ತಕ್ಕಂಥ ಪರಿಪಾಠವನ್ನು ಪ್ರಪ್ರಥಮ ಬಾರಿಗೆ ಅವರು ರೂಢಿಸ್ಕೊಂಡಿರೋದು ಅವರಲ್ಲಿ ಇರ್ತಕ್ಕಂತಹ ಒಂದು ಸಂಘಟನಾ ಶಕ್ತಿ ಮತ್ತು ಒಳ್ಳೆತನ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಬಹುಶಃ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ನಂತರ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲೂ ನಮ್ಮ ಜಿಲ್ಲಾ ಕಚೇರಿ ಇದೆ. ಬಹುಶಃ ಚಾಮರಾಜನಗರ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತೆ ನಮ್ಮ ಎಲ್ಲ ಪಂಚಕಸುಬುಗಳಿಗೆ ಒಳಗೊಂಡಂತಹ ಏನು ನಮ್ಮ ವಿಶ್ವಕರ್ಮ ಸಮುದಾಯದವರಿಗೆ ಸಾಲ ಸೌಲಭ್ಯಗಳ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚನ್ನು ಒತ್ತು ಕೊಡುವಂತಹ ಒಂದು ನಿಗಮವನ್ನು ಮಾಡಿ ಘನ ಸರ್ಕಾರ, ಈ ಒಂದು ಕರ್ನಾಟಕ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಿಗಮವನ್ನು ಮಾಡಿದ ನಂತರ ನಮಗೆ ಒಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಆರ್ಥಿಕತೆಯಲ್ಲಿ ಆಗಲಿಕ್ಕೆ ಈ ಒಂದು ನಿಗಮ ಆಗಿದೆ. ಅದಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ನಾನು ಸುಜ್ಞಾನ ಮೂರ್ತಿಯವರು ಬಂದಿದ್ದಾರೆ. ಸ್ವಾಗತ ಶ್ಲಾಘನೀಯ. ನಾನು ಈ ಸಂದರ್ಭದಲ್ಲಿ ನಾನು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲರ ಪಂಚಕಸುಬಿನ ಒಳಗೊಂಡಂತೆ ಮತ್ತೆ ನಮ್ಮ ಕಾಳಿಕಾಂಬ ಟ್ರಸ್ಟ್ ಇರ್ತಕ್ಕಂಥ ಎಲ್ಲ ಸಕ್ರಿಯ ಸದಸ್ಯರು, ಅಧ್ಯಕ್ಷರ ಪರವಾಗಿ ನಿಮಗೆ ನಾನು ನಿವೇದನೆ ಮಾಡ್ತಾ ಇದ್ದೀನಿ. ಮನೆ ಅಧ್ಯಕ್ಷೆ, ಇದು ಪ್ರಥಮವಾಗಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾ ಕೇಂದ್ರ ನಮ್ಮ ವಿಶ್ವಕರ್ಮ ಬಹಳಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತನ್ನದೇ ಆದಂಥ ಒಂದು ಕುಲಕಸುಬುಗಳಿರ್ಬೋದು, ಒಂದು ವ್ಯಾಪಾರದಲ್ಲಿರ್ಬೋದು, ಶಿಕ್ಷಣದ ಸದೃಢವಾಗಿದೆ. ಆದರೆ ಇಷ್ಟೆಲ್ಲ ನಾವು ಇದ್ದ ಮೇಲೂ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ನಮಗೆ ಇನ್ನೂ ಕೂಡ ಯಾವುದೇ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲೂ ಇನ್ನೂ ಜಿಲ್ಲಾ ಕೇಂದ್ರದಲ್ಲಿ ಸಮುದಾಯ ಭವನಕ್ಕೆ ನಮ್ಗೆ ಇನ್ನೂ ನಿವೇಶನ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡದೇ ಇರ್ತಕ್ಕಂಥದ್ದು ಭಾಳ ನೋವಿನ ಸಂಗಾತಿಯಾಗಿದೆ. ನಾವು ಯಾರನ್ನೂ ಕೂಡ ಮಾಡ್ತಾ ಇಲ್ಲ, ದೂರು ಇನ್ನೊಂದು ಮಾಡ್ತಾ ಇಲ್ಲ. ಇವರು ನಮ್ಮ ಸಮಾಜಕ್ಕೆ ಇಷ್ಟೆಲ್ಲ ಗೌರವ ಕೊಡಬೇಕಾದ್ರೆ ಮೊದಲು ನಮಗೆ ಒಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಏನಿದೆ, ನಿಮ್ಮ ಅನುದಾನದ ಅಡಿಯಲ್ಲಿರ್ಬೋದು, ಸರ್ಕಾರಕ್ಕೆ ನೀವು ಒತ್ತಾಯ ಮಾಡೋದಿರ್ಬೋದು, ಮುಂದಿನ ದಿನಗಳಲ್ಲಿ ಏನಿವತ್ತು ಈಗ ಬಂದಿದ್ದೀರಿ ವಿಶ್ವಕರ್ಮ ಒಂದು ಸಮುದಾಯಕ್ಕೆ ನಮಗೆ ನಿವೇಶನ ಆಗಬೇಕು. ನಂತರ ನೀವು ಅದು ಯಾವ ರೀತಿಯಲ್ಲಿ ನಮಗೆ ನೆರವು ಮಾಡ್ತೀರಿ ಅಂತಕ್ಕಂಥ ನಿಮ್ಮ ವಿವೇಚನೆ ಬಿಟ್ಟಿರ್ತಕ್ಕಂಥ. ನಾನು ಇನ್ನೊಂದು ತಮ್ಮಲ್ಲಿ ಕೊನೆಯದಾಗಿ ಒಂದೇ ಒಂದು ಸಣ್ಣ ಮನವಿಯನ್ನು ಮಾಡ್ತೇನೆ. ನಾವೆಲ್ಲ ಇಲ್ಲಿ ಪಂಚಕಸುಬುಗಳು ಸದೃಢವಾಗಿದ್ದೇವೆ, ಎಲ್ಲ ಒಗ್ಗಟ್ಟಾಗಿದ್ದೇವೆ. ಸರ್ಕಾರದಿಂದ ಮತ್ತೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಹತ್ತಿರದಲ್ಲಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಹತ್ತಿರದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಚಾಮರಾಜನಗರದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ನೀವು ಅಲ್ಲಿಂದ ಪತ್ರ ಮುಖೇನೋ ಅಥವಾ ನೀವು ಮುಖ್ಯಮಂತ್ರಿಗಳಿಂದ ಒಂದು ದೂರವಾಣಿ ಮೂಲಕನೋ ಕಟ್ಟುನಿಟ್ಟಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಕಟ್ಟಾಜ್ಞೆ ಕೊಡಬೇಕು, ಆದೇಶ ಮಾಡಿಸ್ಬೇಕು. ಶೀಘ್ರದಲ್ಲೇ ವಿಶ್ವಕರ್ಮ ಸಮುದಾಯದವರಿಗೆ ಒಂದು ನಿವೇಶನ ಕೊಡುವಂಥ ಕೆಲಸವನ್ನು ನೀವು ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಒಂದು ವಿಶ್ವಕರ್ಮ ಸಮುದಾಯದ ಪರವಾಗಿ ನಿಮಗೆ ಅತ್ಯಂತ ಕಳಕಳಿಯ ಭಾಳ ಸಂತೋಷ. ಇದೇ ರೀತಿ ತಾವು ಬಂದಿದ್ದೀರಿ. ನಿಮಗೆ ನಮ್ಮ ಎಲ್ಲ ವಿಶ್ವಕರ್ಮ ಸಮುದಾಯದವರ ಪರವಾಗಿ ಮತ್ತು ನಾವಿಲ್ಲಿ ಒಂದು ಮನವಿಯನ್ನು ಕೊಡಬೇಕು ಅಂತ ಕೂಡ ತಮ್ಮ ಮೂಲಕ ಇವತ್ತು ಹೇಳ್ತಾ ಇದ್ದೀನಿ. ಇದು ಜಿಲ್ಲಾ ವಿಶ್ವಕರ್ಮ ಸಮಾಜ ಹಾಗೂ ಎಲ್ಲರ ಪರವಾಗಿ ಇವತ್ತು ನಿಮಗೆ ಒಂದು ನಿಮಿಷದಲ್ಲಿ ನನ್ನ ಮನವಿಯನ್ನು ಸಮಾಜದ ಪರವಾಗಿ ನಿಮಗೆ ನಿವೇದನೆ